ಈಗ ಮಹಿಳೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ರೇವಣ್ಣ ಅವರನ್ನ ನಾಳೆ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ನಿಶ್ಚಿತ ಅಂತ ಹೇಳಲಾಗ್ತಿದೆ. ಸದ್ಯ ರೇವಣ್ಣ ಅವರನ್ನ ಅರೆಸ್ಟ್ ಪ್ರೊಸೀಜರ್ ಅನ್ನ ಮುಗಿಸಿದೆ ಎಸ್ಐಟಿ. ಬಳಿಕ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲೇಬೇಕು. ಎನಿ ಕಂಡೀಷನ್ ಇವತ್ತೆಷ್ಟೊತ್ತಾದ್ರೂ ನ್ಯಾಯಾಧೀಶರ ಮುಂದೆ ಅವರನ್ನ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡಲೇಬೇಕು. ಆದ್ರೆ ಇವತ್ತು ಶನಿವಾರ ಆಗಿರೋದ್ರಿಂದ ಕೋರ್ಟ್ ಸಮಯ ಮುಕ್ತಾಯ ಆಗಿದೆ. ಸೊ ಇನ್ನು ನಾಳೆ ಭಾನುವಾರ ಇರೋ ಕಾರಣ ರೇವಣ್ಣ ಅವರನ್ನ ನಾಳೆ ಜೈಲಿಗೆ ಕಳುಹಿಸಲಾಗುತ್ತೆ. ನಾಳೆ ಅವರನ್ನ ಜಡ್ಜ್ ಹೋಮ್ ಆಫೀಸ್ಗೆ ಹಾಜರುಪಡಿಸ್ತಾರೆ. ಈ ರೀತಿ ಮಾಡಿದಾಗ ಜಡ್ಜ್ಗೆ ಪಿಸಿ ಕಸ್ಟಡಿ ಅವಕಾಶ ಇಲ್ಲ. ಈ ಎಲ್ಲಾ ಪ್ರೊಸೀಜರ್ಸ್ ಗಳ ಕುರಿತಂತೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು, ರೇವಣ್ಣನವರನ್ನ ಅರೆಸ್ಟ್ ಮಾಡಿ ಅಂತೂ ಆಗಿದೆ, ನಾಳೆ ಅಂತೂ ಕೋರ್ಟ್ ಇರೋದಿಲ್ಲ. ನೆಕ್ಸ್ಟ್ ಪ್ರೊಸೀಜರ್ಸ್ ಏನೇನು? ಹಾಗಾದ್ರೆ ಜೈಲ್ ಫಿಕ್ಸಾ? ಜೈಲಿಗೆ ಹೋಗ್ತಾರಾ ಪರಪ್ಪನ ಅಗ್ರಹಾರಕ್ಕೆ? ಖಂಡಿತ ಸಭಾ, ನಾಳೆ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಹೋಗೋದು ಖಂಡಿತ. ಯಾಕಂತಂದ್ರೆ ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಇವತ್ತು ಆಗಲೇ ಶನಿವಾರ, ಅಂದ್ರೆ ಈಗ ಇವತ್ತಿನ ಕೋರ್ಟ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ. ಇನ್ನು ಮತ್ತೆ ಇವತ್ತು ಕೂಡ ಈಗಷ್ಟೇ ಅರೆಸ್ಟ್ ಪ್ರೊಸೀಜರ್ ತೋರಿಸುವಂತ ಕೆಲಸವನ್ನು ಮಾಡಿದರೆ, ಅದಾದ ಬಳಿಕ ಅವ್ರನ್ನ ಈಗ ಕೋರ್ಟ್ ಅದನ್ನ ತೆಗೆದುಕೊಂಡೋಗಿ ಅವ್ರನ್ನ ಇಲ್ಲಿಗ ವೈದ್ಯರ ಮುಂದೆ ಹಾಜರುಪಡಿಸುವಂತ ಕೆಲಸವನ್ನು ಮಾಡ್ತಾರೆ. ಅವ್ರ ವೈದ್ಯಕೀಯ ಪರೀಕ್ಷೆ ಆದಂತಹ ಬಳಿಕ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಇಡೀ ದಿನ ಎಸ್ಐಟಿ ಕಚೇರಿಯಲ್ಲಿ ಅವ್ರನ್ನ ಇಟ್ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ. ಇಟ್ಕೊಂಡಂತಹ ಬಳಿಕ ಅವರ ವಿಚಾರಕ್ಕೆ ಸಂಬಂಧಪಟ್ಟ, ಅದರಲ್ಲೂ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಕಿಡ್ನಾಪ್ ಕೇಸ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಒಳನರಸೀಪುರ ಕೇಸ್ ಇದೆ, ಲೈಂಗಿಕ ದೌರ್ಜನ್ಯ ಪ್ರಕರಣ, ಎರಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಂದ ಹೇಳಿಕೆ ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಈಗಾಗಲೇ ಸಂತ್ರಸ್ತೆಯನ್ನು ಕೂಡ ಬೆಂಗಳೂರಿಗೆ ಕರೆತರುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದು, ಅವರು ಕೊಡುವಂಥ ಹೇಳಿಕೆ ಏನಿದೆ ಆ ಹೇಳಿಕೆ ಆಧಾರ ಮೇಲೆ ಮತ್ತಷ್ಟು ಕ್ವಶನ್ಗಳನ್ನು ರೈಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹೀಗೆ ಇವತ್ತು ಬೆಳಗಿನ ಜಾವ ತನಕ ರೇವಣ್ಣ ಎಸ್ಐಟಿ ಕಚೇರಿಯಲ್ಲಿ ಇರಬೇಕಾಗುತ್ತೆ. ಅದಾದ ನಂತರ ಅವ್ರನ್ನ ನ್ಯಾಯಾಧೀಶರ ಮನೆ ಮುಂದೆ ಹಾಜರುಪಡಿಸ್ತಾರೆ. ಯಾಕಂತಂದರೆ ನಾಳೆ ಕೋರ್ಟ್ ಇಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ, ಭಾನುವಾರ ರಜೆ ಆಗಿರುವಂಥ ಹಿನ್ನೆಲೆಯಲ್ಲಿ ಜಡ್ಜ್ನ ಅವರ ಹೋಮ್ ಆಫೀಸ್ ಮುಂದೆ ಅವ್ರನ್ನ ಹಾಜರುಪಡಿಸ್ತಾರೆ. ಸಾಮಾನ್ಯವಾಗಿ ಹೋಮ್ ಆಫೀಸ್ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಕಸ್ಟಡಿಗೆ ಕೊಡೋದಕ್ಕೆ ಅವಕಾಶ ಇರೋದಿಲ್ಲ. ಹೀಗಾಗಿ ಏನು ಎಸ್ಐಟಿ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಅವ್ರನ್ನ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ನಾಳೆ ಪರಪ್ಪನ ಅಗ್ರಹಾರ ಜೈಲಿಗೆ ರೇವಣ್ಣ ಹೋಗಲೇಬೇಕಾಗುತ್ತೆ. ಹೋದಾದಂತಹ ಬಳಿಕ ಸೋಮವಾರ ಬೆಳಗ್ಗೆ ಪುನಃ ಅವ್ರನ್ನ ರೆಗ್ಯುಲರ್ ಆಗಿ ನೋಡೋದಾದ್ರೆ ರೆಗ್ಯುಲರ್ ನ್ಯಾಯಾಧೀಶರ ಮುಂದೆ ಅವ್ರನ್ನ ಹಾಜರುಪಡಿಸಬೇಕಾಗುತ್ತೆ. ಒಂದು ಕಡೆ ಈಗಾಗಲೇ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿರುವಂಥ ಹಿನ್ನೆಲೆ ಅವ್ರನ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರೆಗ್ಯುಲರ್ ಕೋರ್ಟ್ ಮುಂದೆ ಅವ್ರನ್ನ ಹಾಜರುಪಡಿಸುವಂಥ ಕೆಲಸ ಆಗುತ್ತೆ. ಆ ವೇಳೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಅವ್ರನ್ನ ನಮಗೆ ಕಸ್ಟಡಿಗೆ ಕೊಡಿ ಅಂತೇಳಿ ಮನವಿ ಮಾಡುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ಏನು ಇದೇ ವೇಳೆಯಲ್ಲಿ ರೇವಣ್ಣ ಪರ ವಕೀಲರು ಕೂಡ ಏನು ಇದಕ್ಕೆ ಬೇಲ್ ಏನು ರೆಗ್ಯುಲರ್ ಬೇಲ್ಗೆ ಅವರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುವಂಥದ್ದು 439 ಅಡಿಯಲ್ಲಿ ಈ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸಿ ಅವ್ರನ್ನ ಕಸ್ಟಡಿಗೆ ಕೊಡೋ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿನ್ನೆ ಸಂಪೂರ್ಣ ವಿಚಾರಣೆ ವೇಳೆಯಲ್ಲಿ ಎಲ್ಲ ಹೇಳಿಕೆ ಕೊಟ್ಟಾಗಿದೆ ಅನ್ನೋ ಒಂದು ಪಾಯಿಂಟನ್ನು ಇಟ್ಕೊಂಡು ಅವರು ಕೂಡ ಮನವಿ ಮಾಡುವಂಥ ಸಾಧ್ಯತೆ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.